ದೋಷಾರೋಪ ಓದುತ್ತಾ ಇರುವಂತಹ ಜಡ್ಜ್. ದೋಷಾರೋಪ, ಇವರ ಮೇಲೆ ಏನ್ ದೋಷ ಇದೆ, ಏನು ಆರೋಪವನ್ನ ಇವರು ಹೊತ್ತಿದ್ದಾರೆ ಅದನ್ನ ಅವರು ಓದ್ತಾ ಇದ್ದಾರೆ. ಸೊ ಏನು ಆರೋಪ ಇದೆ ನಿಮ್ಮ ಮೇಲೆ ಅನ್ನೋದರ ಬಗ್ಗೆ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಆರೋಪಿಗಳ ಮೇಲಿದೆ. ಕೋರ್ಟ್ನ ಪ್ರಕ್ರಿಯೆ ಪ್ರಕಾರವಾಗಿ ಚಾರ್ಜ್ ಫ್ರೇಮ್ ಸಂದರ್ಭದಲ್ಲಿ ಇದನ್ನ ಮಾಡ್ತಾರೆ. ಸೊ ಅದರಂತೆ ಮೊದಲಿಗೆ 17 ಆರೋಪಿಗಳ ಹೆಸರನ್ನ ಕರೆದು ಕನ್ಫರ್ಮ್ ಮಾಡ್ಕೊಳ್ಳಾಯ್ತು, ಅವರೆಲ್ಲರೂ ಹಾಜರಿದ್ದಾರೆ ಅಂತ ಆಯ್ತು. ಆಲ್ ರೈಟ್, ನೆಕ್ಸ್ಟ್ ದೋಷಾರೋಪವನ್ನ ಜಡ್ಜ್ ಓದುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ದಾರೆ. ಸೊ ನಿಮ್ಮ ಮೇಲೆ ಈ ತರದ ಒಂದು ಪ್ರಕರಣ ಬಂದಿದೆ, ಈ ರೀತಿಯಾಗಿ ನೀವು ಕೊಲೆಗೈದಿದ್ದೀರಿ, ಇಷ್ಟು ಜನ ಭಾಗಿಯಾಗಿದ್ದೀರಿ, ರೇಣುಕಾಸ್ವಾಮಿಯನ್ನ ಕೊಂದಿರುವ ಆರೋಪ ನಿಮ್ಮ ಮೇಲೆ ಇದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಇವರು ಸದ್ಯ ಜೈಲಿನಲ್ಲಿರೋದು. 17 ಆರೋಪಿಗಳು ರೇಣುಕಾಸ್ವಾಮಿಯನ್ನ, ಚಿತ್ರದುರ್ಗದ ವ್ಯಕ್ತಿಯನ್ನ ಎಳೆತಂದು ಕಿಡ್ನಾಪ್ ಮಾಡ್ಕೊಂಡು ಬಂದು ಕೊಲೆಗೈದಂತಹ ಆರೋಪ. ಸೊ ಆ ಆರೋಪ ನಿಮ್ಮ ಮೇಲೆ ಇದೆ ಅಂತ ಜಡ್ಜ್ ಓದ್ತಾ ಇದ್ದಾರೆ. ಸೊ ನಿಮ್ಮ ಮೇಲೆ ಈ ಆರೋಪ ಬಂದಿದೆ, ನಿಮಗೆ ಏನು ನಿಮ್ಮ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟ್, ಸೊ ಅದರ ಮೂಲಕವಾಗಿ ಪರಿಚಯವಾದಂತಹ ವ್ಯಕ್ತಿ ಇವತ್ತು ಹತ್ಯೆ ಆಗಿದ್ದಾನೆ, ಪ್ಲಾನ್ ಮಾಡಿ ಅಪಹರಿಸಿ ಹತ್ಯೆಯನ್ನು ಮಾಡಲಾಗಿದೆ. ಇದೆಲ್ಲ ಕೂಡ ಆರೋಪ ಪಟ್ಟಿ ಏನು ಕೊಡಲಾಗಿತ್ತು. ಸೊ ಆರೋಪ ಪಟ್ಟಿಯಲ್ಲಿರ್ತಕ್ಕಂತಹ ಅಂಶಗಳನ್ನ ಇವತ್ತು ಓದ್ತಾ ಇದ್ದಾರೆ. 17 ಆರೋಪಿಗಳ ಮೇಲಿರುವಂತಹ ಆರೋಪ, ಗಂಭೀರ ಆರೋಪ ಏನು ಅನ್ನೋದರ ಬಗ್ಗೆ ಓದ್ತಾ ಇದ್ದಾರೆ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ಮರ್ಡರ್ ಆಗಿದೆ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿದ ಕಾರಣದಿಂದಾಗಿ ಹತ್ಯೆ ಮಾಡಿದ್ದಾರೆ. ಹತ್ಯೆಯಲ್ಲಿ ಇಷ್ಟು ಜನ ಭಾಗಿಯಾಗಿದ್ದಾರೆ. ಕೊಲೆ ಕೇಸ್ ಚಾರ್ಜ್ ಶೀಟ್ ಅನ್ನು ಓದ್ತಾ ಇದ್ದಾರೆ ಜಡ್ಜ್. ದೋಷಾರೋಪವನ್ನು ಓದೋ ಮೂಲಕವಾಗಿ ಸ್ಪೆಸಿಫಿಕ್ ಆಗಿ ಇಷ್ಟಿಷ್ಟು ಆರೋಪಿಗಳ ಮೇಲೆ ಎಂತೆಂಥ ಕೇಸು, ಯಾವ್ಯಾವ ರೀತಿಯಲ್ಲಿ ಅವರ ಭಾಗಿ ಆಗಿದ್ದಾರೆ ಈ ಪ್ರಕರಣದಲ್ಲಿ, ಹೇಗೆಲ್ಲ ನಡೆಸ್ಕೊಳ್ಳಾಯ್ತು ಆ ವ್ಯಕ್ತಿಯನ್ನ, ಪ್ರತಿಯೊಂದನ್ನು ಕೂಡ ಓದ್ಲಾಗತ್ತೆ. ಇದು ನಿಮ್ಮ ಮೇಲಿರುವಂತಹ ಆರೋಪ, ಒಪ್ತೀರಾ ಅಂತ ಫೈನಲ್ ಆಗಿ ಕೇಳ್ತಾರೆ. ಚಾರ್ಜ್ ಶೀಟ್ ಮಾಹಿತಿಯನ್ನ ಜಡ್ಜ್ ಕೊಡ್ತಾ ಇದ್ದಾರೆ ಆರೋಪಿಗಳಿಗೆ. ಕೊಲೆ ಕೇಸ್ ಚಾರ್ಜ್ ಶೀಟ್ ಅನ್ನ ಓದ್ತಾ ಇದ್ದಾರೆ ಜಡ್ಜ್. ದೋಷಾರೋಪ ಪಟ್ಟಿಯ ಮಾಹಿತಿಯನ್ನ ಓದೋ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಅದರ ಅರಿವಿದೆಯಾ ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನ. ಅಪಹರಣ ಮಾಡಿ ಆನಂತರ ಅಲ್ಲೆಲ್ಲೋ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ. ಅದು ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯ ಹತ್ಯೆ. ಆತನನ್ನ ಕೊಂದಿರುವಂತಹ ಆರೋಪ ನಿಮ್ಮ ಮೇಲಿದೆ. ಇದೊಂದು ಷಡ್ಯಂತ್ರದ ಮರ್ಡರ್, ಪ್ಲಾನ್ಡ್ ಮರ್ಡರ್, ಪ್ಲಾನ್ ಮಾಡಿ ಅಪಹರಣ ಮಾಡಿ ಕೊಲೆಗೈಯಲಾಗಿದೆ ಅನ್ನುವಂತಹ ಅಂಶ ಚಾರ್ಜ್ ಶೀಟ್ ನಲ್ಲಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ವಿಚಾರಗಳನ್ನ ಜಡ್ಜ್ ಓದ್ತಾ ಇದ್ದಾರೆ. ಅಪಹರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಆನಂತರ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಅದನ್ನು ಯಾರು ನೋಡಿದ್ರು, ಇದೆಲ್ಲದರ ಅಂಶಗಳು ಕೂಡ ಮುಂದಿನ ಹಂತಗಳಲ್ಲಿ ಒಂದೊಂದಾಗಿ ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಸದ್ಯ ಪ್ಲಾನ್ ಮಾಡಿ ಮರ್ಡರ್ ಮಾಡಿರುವಂತಹ ಆರೋಪ ನಿಮ್ಮಗಳ ಮೇಲೆ ಇದೆ. ಒಟ್ಟು 17 ಆರೋಪಿಗಳ ಮೇಲೂ ಕೂಡ. ಅದನ್ನ ಮಾಡಿದವ್ರು ಯಾರು? ದರ್ಶನ್ ಅಭಿಮಾನಿಗಳ ಸಂಘದಲ್ಲಿ ಇದ್ದಂತಹವರು, ದರ್ಶನ್ ಸುತ್ತಮುತ್ತ ಇದ್ದಂತಹ ಬಳಗ, ಅದಕ್ಕೆ ಬಳಕೆ ಮಾಡಿಕೊಂಡಂತಹ ವಾಹನ, ವಸ್ತುಗಳು, ಇದೆಲ್ಲವನ್ನು ಓದ್ತಾರೆ. ಅಪಹರಣ, ಹಲ್ಲೆ, ಹತ್ಯೆ ಬಗ್ಗೆ ಜಡ್ಜ್ ಉಲ್ಲೇಖ ಮಾಡ್ತಿದ್ದಾರೆ. ಜಡ್ಜ್ ಮುಂದೆ ಕೈಕಟ್ಟಿ ಆರೋಪಿಗಳು ನಿಂತಿದ್ದಾರೆ. ಸಹಜವಾಗಿ ಅಲ್ಲಿ ಅವರ ಯಾವ ಆಟಿಟ್ಯೂಡು ಕೂಡ ನಡೆಯಲ್ಲ. ಮತ್ತು ಅವರುಗಳಿಗೆ ಈಗ ಸದ್ಯ ಆ ಸ್ಥಿತಿಯಲ್ಲಿ ಅವರುಗಳು ಇರೋದ್ರಿಂದಾಗಿ ಕೈಕಟ್ಟಿ ಜಡ್ಜ್ ಮುಂದೆ ಆ ಸ್ಥಾನಕ್ಕೆ ಗೌರವಿಸಿ ಅವರು ನಿಂತ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ದಂತಹ ರೇಣುಕಾಸ್ವಾಮಿ ಮೇಲೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಆರೋಪ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ದಂತಹ ವ್ಯಕ್ತಿ ಯಾರಿಗೆ? ಪವಿತ್ರ ಗೌಡಳಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿರುವಂತಹ ಆರೋಪ ರೇಣುಕಾಸ್ವಾಮಿ ಮೇಲಿದೆ. ದರ್ಶನ್ ಜೊತೆ ಸೇರಿ ಅಪಹರಣಕ್ಕೆ ಪವಿತ್ರ ಸ್ಕೆಚ್ ಹಾಕಿದ್ದಾರೆ. ದರ್ಶನ್ ಜೊತೆಗೆ ಸೇರಿ ಪವಿತ್ರ ಗೌಡ ಈ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ. ಅದರಂತೆ ಇದಕ್ಕೆ ಕೈ ಜೋಡಿಸಿದಂತಹವ್ರು ಯಾರ್ಯಾರು, ಸಂಚು, ಕೊಲೆ, ಇದರ ವಿವರವನ್ನ ಹೇಳ್ತಾ ಇದ್ದಾರೆ ಜಡ್ಜ್. ಇನ್ಸ್ಟಾಗ್ರಾಮ್ನಿಂದ ಆರಂಭವಾಗುತ್ತೆ, ಆ ನಂತರದಲ್ಲಿ ಯಾರ್ಯಾರು ಇದರಲ್ಲಿ ಭಾಗಿಯಾಗ್ತಾರೆ, ಹೇಗೆಲ್ಲ ಈ ಪ್ರಕರಣದಲ್ಲಿ ನಡೆಸ್ಕೊಳ್ಳಲಾಗುತ್ತೆ, ಯಾವ ರೀತಿಯಾಗಿ ಹಿಂಸಿಸಿ ಕೊಲೆಗೈಯಲಾಗುತ್ತೆ. ಇದರಲ್ಲಿ ರೇಣುಕಾಸ್ವಾಮಿಯು ಕೂಡ ನೋಡಿ ಅಲ್ಲಿ ಹೇಳ್ತಾರೆ, ಆತನ ಮೇಲಿರುವಂತಹ ಆರೋಪ, ಅಶ್ಲೀಲ ಮೆಸೇಜ್ ಕಳಿಸಿರೋದು ರೇಣುಕಾಸ್ವಾಮಿ ಮೇಲಿರುವಂತಹ ಆರೋಪ.
ಸೊ ಆರೋಪಕ್ಕೆ ಇವರು ಮಾಡಿದ್ದೇನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ, ಇದು ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಬಳಕೆಯಾಗಿರ್ತಕ್ಕಂತಹ ಪದ ಶಬ್ದಗಳು. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸ್ತೀಯಾ ಅಂತ ಹೇಳಿ ರೇಣುಕಾ ಸ್ವಾಮಿಗೆ ಗದರಿ ಹಲ್ಲೆ ಮಾಡಿದಂತಹ ಆರೋಪ. ಅಂದ್ರೆ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಆಕೆಯನ್ನ ತೋರಿಸಿರೋ ರೀತಿ ಅಂದ್ರೆ ಅವರಿಬ್ಬರ ಹೇಳಿಕೆಗಳನ್ನ ಆಧರಿಸಿ ಬೇರೆ, ಆದ್ರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು ದರ್ಶನ್ ಅನ್ನೋದನ್ನ ಅಲ್ಲಿ ಕೋಟ್ ಮಾಡಿದ್ದಾರೆ. ನನ್ನ ಹೆಂಡತಿಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ ಅಂತ ಹೇಳಿ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಪವಿತ್ರಳಿಂದ ಹೊಡೆಸಿದ್ದಾರೆ, ಪವಿತ್ರ ಗೌಡ ಹೊಡೆದಿದ್ದಾಳೆ. ಇದೆಲ್ಲವೂ ಕೂಡ ಆ ಶೆಡ್ ನಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಆಗಿರುವಂತಹ ಅಂಶಗಳು. ದೋಷಾರೋಪ ನಿಗದಿಯಾಗ್ತಿದ್ದಂತೆ ಕಂಗಾಲಾಗಿದ್ದಾರೆ ಆರೋಪಿಗಳು. ದೋಷಾರೋಪ ನಿಗದಿಯಾಗ್ತಿದ್ದ ಹಾಗೆ ಆರೋಪಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ನಮ್ಮ ಮೇಲಿರುವಂತಹ ಆರೋಪ ಏನು ಅನ್ನೋದು ಈಗ ಆಲ್ರೆಡಿ ಅವ್ರಿಗೆ ಗೊತ್ತಿದೆ, ಆದ್ರೆ ಇನ್ ಡೀಟೇಲ್ಡ್ ಆಗಿ ಇದು ನಮ್ಗೆ ಹೇಗೆ ಕಂಟಕವಾಗಬಹುದು ಅನ್ನೋದು ಅವರಿಗೆ ತಂದಿರುವಂತಹ ಆತಂಕಕ್ಕೆ ಕಾರಣ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ದಂತಹ ರೇಣುಕಾ ಸ್ವಾಮಿ, ಅಶ್ಲೀಲ ಕಳಿಸಿದಂತಹ ರೇಣುಕಾ ಸ್ವಾಮಿ, ಅಶ್ಲೀಲ ಮೆಸೇಜ್ ನ ಕಳಿಸಿ ಕುಪಿತಳಾಗಿದ್ದಂತಹ ಪವಿತ್ರ ಗೌಡ, ನಂತರ ದರ್ಶನ್ಗೆ ಇದನ್ನ ತಿಳಿಸಿ ದರ್ಶನ್ ಜೊತೆಗೆ ಸ್ಕೆಚ್ ರೂಪಿಸಿ ಕೊಲೆ ಮಾಡಿದ್ದಾರೆ, ಸಂಚು ರೂಪಿಸಿ ಕೊಲೆಯನ್ನ ಮಾಡಲಾಗಿದೆ ಅಂತ ಜಡ್ಜ್ ಓದ್ತಾ ಇರುವಂತಹ ಆರೋಪ ಪಟ್ಟಿಯಲ್ಲಿರ್ತಕ್ಕಂತಹ ಅಂಶಗಳು. ರೇಣುಕಾ ಸ್ವಾಮಿಯಿಂದ ಆರಂಭವಾಗಿ ರೇಣುಕಾ ಸ್ವಾಮಿಯ ಅಂತ್ಯದವರೆಗೂ ಆದಂತಹ ಬೆಳವಣಿಗೆಗಳ ಕುರಿತಾಗಿ ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳನ್ನ ಜಡ್ಜ್ ಓದ್ತಾ ಇದ್ದಾರೆ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀಯಾ ಹೀಗಂತ ಹೇಳಿ ಹಲ್ಲೆ ನಡೆಸಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಕೂಡ ಆ ಸ್ಪಾಟ್ ನಲ್ಲಿ ಇದ್ರು ಅನ್ನೋದಕ್ಕೆ ಆಕೆ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತಹ ಚಾರ್ಜ್ ಶೀಟ್ ನಲ್ಲಿರುವಂತಹ ಪ್ರಕರಣದ ಇನ್ ಡೀಟೇಲ್ ಅಂಶಗಳು.